ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ ವಿಚಾರವಾಗಿ ಪ್ರತಿದಿನ ನಿಮಗೆ ಕೊಡ್ತಾ ಇದ್ದಂತಹ ಸುದ್ದಿಗಳು ಏನು ಅಂದರೆ ಅಲ್ಲಿ ಏನು ಅಗೆಯುವಂತಹ ಕೆಲಸ ಆಗ್ತಿದೆ ಅಥವಾ ಮೃತದೇಹಗಳನ್ನು ಪತ್ತೆ ಹಚ್ಚುವ ಕೆಲಸ ಆಗ್ತಿದೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೆ. ಆದರೆ ಇವತ್ತು ಅದಕ್ಕಿಂತ ಮುಖ್ಯವಾದ ಅಪ್ಡೇಟ್ ಏನು ಅಂದರೆ ಸೌಜನ್ಯ ಮನೆಯ ಬಳಿ ವರದಿಗಾಗಿ ತೆರಳಿದ್ದಂತಹ ಸತ್ಯವನ್ನು ಬಿತ್ತರಿಸುವಂತಹ ಪ್ರಯತ್ನ ಮಾಡ್ತಿದ್ದಂತಹ ಯೂಟ್ಯೂಬರ್ಗಳ ಮೇಲೆ 4 ಜನರ ಮೇಲೆ ಗೂಂಡಾಗಳ ಗುಂಪು ಸತ್ಯ ಹೊರಗೆ ಬರಬಾರ್ದು, ಧರ್ಮಸ್ಥಳದಲ್ಲಿ ಆ ದಣಿಯನ್ನು ಹೇಗಾದರೂ ಮಾಡಿ ಕಾಪಾಡಬೇಕು, ಅವನ ಕುಟುಂಬವನ್ನು ಕಾಪಾಡಬೇಕು ಅಂತ ಪಣ ತೊಟ್ಟಿರುವಂತಹ ಒಂದಷ್ಟು ಕಂತ್ರಿ ಮನಸ್ಥಿತಿಯ ನ್ಯಾಯವನ್ನು ಹೂತು ಹಾಕಬೇಕು ಆ ಹೆಣಗಳ ಜೊತೆಯಲ್ಲೇ ಅಂತ ಹವಣಿಸ್ತಾ ಇರುವಂತಹ ಒಂದಷ್ಟು ಜನ ಗೂಂಡಾಗಳನ್ನು ಕಟ್ಟಿಕೊಂಡು ಇವತ್ತು ಯೂಟ್ಯೂಬರ್ಗಳ ಮೇಲೆ ತೀವ್ರತರವಾದ ಹಲ್ಲೆ ಮಾಡಿದರೆ ಒಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. 4 ಜನರ ಮೇಲೆ ಹಲ್ಲೆ ಆಗಿರುವಂಥದ್ದು. ಆ ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಇವತ್ತು ಏನು ಕಾರ್ಯಾಚರಣೆ ಏನಾಗಿತ್ತು, ಅದನ್ನು ಯಾವ ರೀತಿ ಮಾಡಿದ್ರು, ಏನಾದರೂ ಸಿಕ್ತಾ ಇವತ್ತು ಸಹ ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ಇವತ್ತು ಸೌಜನ್ಯ ಮನೆ ಬಳಿ ಆ ಕುಟುಂಬವನ್ನು ಭೇಟಿ ಮಾಡೋದಕ್ಕೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅನ್ನುವಂಥ ವ್ಯಕ್ತಿ ಬರ್ತಿದ್ದಾರೆ ಅನ್ನುವಂಥ ಸುದ್ದಿಗಳು ಬಂದಾಗ ಈ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ಆಗಿರುವಂಥ ಅನ್ಯಾಯ, ಅತ್ಯಾಚಾರ, ಕೊಲೆಗಳು ಎಲ್ಲವನ್ನು ಸಹ ನಿರಂತರವಾಗಿ ಸುದ್ದಿ ಮಾಡಿಕೊಂಡು ಧೈರ್ಯವಾಗಿ ಸತ್ಯವನ್ನು ಬಿತ್ತರಿಸ್ತಾ ಬರ್ತಿದ್ದಂತಹ ಯೂಟ್ಯೂಬ್ ಚಾನಲ್ಗಳು ಅಲ್ಲಿಯೂ ಸಹ ತಲುಪಿದವು. ಯೂಟ್ಯೂಬ್ ಚಾನಲ್ಗಳೇ ಸತ್ಯವನ್ನು ಹೇಳುತ್ತಿರೋದು. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವ ರೀತಿ ಅಮೇಧ್ಯವನ್ನು ತಿಂದು ಹೇಗೆ ಅಸತ್ಯದ ಪರ ನಿಂತಿದ್ದಾವೆ, ಹೇಗೆ ಸತ್ಯವನ್ನು ಮಣ್ಣು ಮಾಡುವಂತಹ ಪ್ರಯತ್ನದಲ್ಲಿ ಮುಳುಗಿದ್ದಾರೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಯೂಟ್ಯೂಬರ್ಗಳು ಅಲ್ಲಿ ಹೋಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಸುಮಾರು 40-50 ಜನ ಇದ್ದಂತಹ ಗೂಂಡಾಗಳ ಗುಂಪು ಆ ಯೂಟ್ಯೂಬರ್ಗಳ ಜೊತೆ ಕಿರಿಕ್ ತೆಗೆಯುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಲ್ಲ, ಇವರೆಲ್ಲರ ಫೇಸ್ಗಳು ಗೊತ್ತು, ಯಾರು ಸತ್ಯ ಹೇಳ್ತಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ, ಯಾರು ನಮ್ಮ ದಣಿಗಳ ವಿರುದ್ಧ ನಿಂತಿದ್ದಾರೆ, ನಮ್ಮ ದಣಿಗಳನ್ನು ನಾವು ರಕ್ಷಣೆ ಮಾಡಬೇಕು ಅಂದರೆ ಇವರ ಬಾಯಿ ಮುಚ್ಚಿಸ್ಬೇಕು, ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ. ಒಟ್ಟಿನೆಲ್ಲ ಅಲ್ಲೊಂದಷ್ಟು ಕಿರಿಕ್ ತೆಗೆದ್ರು. ಆ ಕಿರಿಕಿನ ನೆಪದಲ್ಲಿ ಹಲ್ಲೆಯನ್ನು ಸಹ ಮಾಡಿದ್ರು. ಯಾರ್ಯಾರ ಮೇಲೆ ಹಲ್ಲೆ ಆಯಿತು? ಕುಡ್ಲ ರಾಂಪೇಜ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ನಡೆಸುವಂತಹ ಅಜಯ್ ಅಂಚನ್ ಮತ್ತು ಆ ತಂಡದ ಕ್ಯಾಮ್ರಾಮ್ಯಾನ್ ಮೇಲೆ ಹಲ್ಲೆ ಆಯಿತು. ಆ ನಂತರ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅನ್ನುವರ ಮೇಲೆ ಹಲ್ಲೆ ಆಯಿತು. ಸಂಚಾರಿ ಸ್ಟುಡಿಯೋಸ್ ವಿಜಯ್ ಅನ್ನುವರ ಮೇಲೆಯೂ ಸಹ ಹಲ್ಲೆ ಆಯಿತು. 4 ಜನರ ಮೇಲೆ ಆಯಿತು. ಅದರಲ್ಲಿ ಯುನೈಟೆಡ್ ಮೀಡಿಯಾದ ಕ್ಯಾಮ್ರಾಗಳು ಧ್ವಂಸ ಆಗಿ ಹೋದವು. ಕ್ಯಾಮ್ರಾಗಳನ್ನು ಸಹ ಹೊಡೆದು ಹಾಕಿದ್ರು. ಸೌಜನ್ಯ ಪ್ರಕರಣನ ಯಾವುದೇ ರೀತಿಯಿಂದಲೂ ಸಹ ಜನರಿಗೆ ತಲುಪದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಅವರ ಪ್ರಯತ್ನ. ಆದರೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನ್ಯಾಯ ಸಿಗುವವರೆಗೂ ಹೋರಾಡ್ತೀವಿ ಅಂತ ಒಂದು ದೊಡ್ಡ ತಂಡವೇ ಅದಕ್ಕಿದೆ. ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಸತ್ಯದ ಪರ ಇರುವಂತಹ ಒಂದಷ್ಟು ಮನಸ್ಸುಗಳು ಕೆಲಸ ಮಾಡ್ತಿದ್ದಾವೆ. ಅವರ ಬಾಯಿ ಮುಚ್ಚಿಸಬೇಕು ಅಂತ ಅವಕಾಶ ಸಿಕ್ತು ಅಂತ ದಿಢೀರಂತ ಅವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈ ಕೃತ್ಯವನ್ನು ಎಸಗಿದ್ದಾರೆ. ಸ್ವಲ್ಪ ಹೊತ್ತಿಗೆ ಪೊಲೀಸರು ಬಂದ ನಂತರ ಒಂದಷ್ಟು ಜನರನ್ನು ಆಸ್ಪತ್ರೆಗೆ ಸೇರಿಸುವಂತಹ, ಈ 4 ಜನರನ್ನು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆಯಿತು. ಅಷ್ಟರಲ್ಲಿ ಆ ಅಷ್ಟೆಲ್ಲ ಗೂಂಡಾಯಿಸಂ ಮಾಡಿದಂತಹ ರೌಡಿ ಪಡೆಗಳು ನಾಪತ್ತೆಯಾದವು. ಈಗ ಪೊಲೀಸರು ಮುಂದಕ್ಕೆ ಏನು ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ಅದರ ಜೊತೆಗೆ ಆ ಗ್ರಾಮದ ಜನ ಹೇಳ್ತಿದ್ದಾರೆ, ಆ ಗೂಂಡಾಗಳಿಗೂ ನಮಗೂ ಸಂಬಂಧ ಇಲ್ಲ, ಅವರಿಗೂ ನಮಗೂ ಸಂಬಂಧ ಇಲ್ಲ, ಅವರು ಹಲ್ಲೆ ಮಾಡುವ ಉದ್ದೇಶದಿಂದ ಬಂದಿರಬೇಕು ಅಂತ ಆ ಗ್ರಾಮದ ಜನ ಹೇಳ್ತಿದ್ದಾರೆ. ಇದಿಷ್ಟು ಸೌಜನ್ಯ ಮನೆ ಹತ್ರ ನಡೆದಂತಹ ಘಟನೆ. ಈ ಕಡೆ ಯಾರು ಭೀಮಾ ಅಂತ ಕರೆಸ್ಕೊಳ್ತಿದ್ದಾನೋ ಆ ವ್ಯಕ್ತಿ ಏನು ನಾನಿಂತಹ ಜಾಗಗಳಲ್ಲಿ ಹುಟ್ಟು ಹಾಕಿದ್ದೀನಿ ಅಂತ ತೋರಿಸ್ತಿದ್ದಾನೋ ಆತ ತೋರಿಸಿದಂತಹ ಪಾಯಿಂಟ್ಗಳಲ್ಲಿ ಇವತ್ತು ಅಗೆಯುವಂತಹ ಕೆಲಸ ಆಯಿತು. ಆದರೆ ಇವತ್ತು ಯಾವುದೇ ರೀತಿಯಾದಂತಹ ಕಳೆಬರ ಆಗಲಿ ಅಥವಾ ಯಾವುದೇ ವಸ್ತುಗಳಾಗಲಿ ಅಗೆಯುವ ಸಂದರ್ಭದಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಬರಿಗೈಯಲ್ಲಿ ಮುಗಿಸಲಾಗಿದೆ. ನಾಳೆ ಅದು ಮುಂದುವರಿಯುತ್ತೆ. ಈಗ ಮುಖ್ಯವಾಗಿರುವುದು ನಿನ್ನೆ ಸಹ ಹೇಳಿದೆ, ಪಾಯಿಂಟ್ ನಂಬರ್ 13, ಗುರುತು ಮಾಡಿರುವ ಸ್ಥಳ ನಂಬರ್ 13. ಆ 13ರಲ್ಲಿ ಏನೋ ದೊಡ್ಡ ರಹಸ್ಯ ಇದೆ ಅನ್ನುವ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ. ಮತ್ತು ಮೊನ್ನೆ ಒಂದು ಸುದ್ದಿ ಬಂದಿತ್ತು SIT ಮೂಲಗಳಿಂದ, ನಮಗೆ ಇರುವ ಕಾಂಟ್ಯಾಕ್ಟ್ಗಳಿಂದ. ಏನು ಅಂದರೆ ಆ ಪಾಯಿಂಟ್ ನಂಬರ್ 13 ನೋಡೋದಕ್ಕೆ ಮಧ್ಯರಾತ್ರಿಯಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ಹೋಗಿ ಪ್ರಯತ್ನ ಮಾಡಿದ್ದಾರೆ. ಅದು ಮಫ್ತಿಯಲ್ಲಿ ಓಡಾಡ್ತಿದ್ದಂತಹ ಪೊಲೀಸರ ಕಣ್ಣಿಗೆ ಬಿದ್ದಿದೆ ಅಂತ ಮಾಹಿತಿ ಬರ್ತಾ ಇದೆ. ಅಧಿಕೃತವಾಗಿ SIT ಏನನ್ನು ಹೇಳಿಲ್ಲ ಇಲ್ಲಿಯವರೆಗೆ.
13 ಪಾಯಿಂಟ್ಗಳ ನಂತರ ಹೇಳುತ್ತಾ ಆಗಲೂ ಹೇಳಲ್ವಾ, ಒಂದು ಹಂತಕ್ಕೆ ಹೋದ್ಮೇಲೆ ಕಾರ್ಯಾಚರಣೆ ಅಥವಾ ತನಿಖೆ ಆಗ ಹೇಳುತ್ತಾ, ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ SIT ಕಡೆಯಿಂದ ಅಧಿಕೃತ ಮಾಹಿತಿ ಇಲ್ಲ. ಎಲ್ಲವೂ ಸಹ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿಯನ್ನೇ ನಾವು ಕೊಡುವಂತಹ ಅನಿವಾರ್ಯತೆ ನಮಗೂ ಇದೆ. ಆದರೆ ವಸ್ತುನಿಷ್ಠವಾಗಿ ಕಷ್ಟಪಟ್ಟು ಮೂಲಗಳಿಂದ ಸತ್ಯವನ್ನು ಮಾತ್ರ ಹೆಕ್ಕಿ ತೆಗೆದು ನಾವು ಕೊಡ್ತಿರುವಂಥದ್ದು. ಸುಮಾರು ಸುದ್ದಿಗಳು ಬರ್ತವೆ, ಗಾಳಿ ಸುದ್ದಿ, ಸುಳ್ಳು ಸುದ್ದಿ, ಫೇಕ್ ನ್ಯೂಸ್ ಎಲ್ಲವೂ ಬರುತ್ತೆ. ಅದೆಲ್ಲ ಫಿಲ್ಟರ್ ಮಾಡಿ ಯಾವುದು ಸತ್ಯದ ಹತ್ತಿರ ಇರುವಂಥದ್ದು ಇದೆಯೋ, ತಾರ್ಕಿಕವಾಗಿ ಯಾವುದಿದೆಯೋ, ತರ್ಕಬದ್ಧವಾಗಿ ಯಾವುದಿದೆಯೋ ಅವುಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಾವು ಅಷ್ಟೇ. ಸೊ ಇದಿಷ್ಟು ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು. ನಾಳೆಯ ಬೆಳವಣಿಗೆಗಳ ಬಗ್ಗೆ ನಾಳೆ ಮತ್ತೆ ನಿಮ್ಮ ಮುಂದೆ ಬಂದು ವಿವರವಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.